ಹಾಯ್, ಎಚುಪರ್ಬ ಎಫ್ಎಂಗೆ ಸುಸ್ವಾಗತ. ಇವತ್ತಿನ ಕತೆ ಒಬ್ಬ ಆಟೋ ಡ್ರೈವರ್ 800 ಕೋಟಿ ಒಡೆಯನಾದ ಕತೆ. ಹೇಗೆ ಅಂತೀರಾ? ಕೇಳಿ ಮತ್ತೆ. ಸತ್ಯಶಂಕರ್ ಅವರ ಆಂಟ್ರಪ್ರಿನಿಯರಲ್ ಪಯಣ ಅಸಾಧಾರಣ ಛಲ ಮತ್ತು ಇನ್ನೋವೇಷನ್ಗೆ ಉದಾಹರಣೆಯಾಗಿದೆ. ಇದು ಬಿಂದು ಜೀರಾ ಮಸಾಲಾ ಸೋಡಾ ಸೃಷ್ಟಿಯಲ್ಲಿ ಪರಿಣಮಿಸುತ್ತೆ. ಬೆಳ್ಳಾರೆ ಗ್ರಾಮದ ರೈತ ಸಮುದಾಯದಿಂದ ಬಂದ ಶಂಕರ್ ಅವರ ಯಶಸ್ಸಿನ ದಾರಿ ಸಿರಿವಂತಿಕೆಯಿಂದ ಅಲ್ಲ, ಬದಲಿಗೆ ಕಠಿಣ ಪರಿಶ್ರಮ ಮತ್ತು ಧೈರ್ಯದಿಂದ ಕೂಡಿರುತ್ತೆ. ಸರ್ಕಾರದ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಂನ ಸಹಾಯದಿಂದ ಆಟೋ ರಿಕ್ಷಾ ಚಾಲಕನಾಗಿ ಅವರ ಆಂಟ್ರಪ್ರಿನರ್ಶಿಪ್ ಪ್ರಯಾಣ ಆರಂಭವಾಗುತ್ತೆ. ಅಲ್ಲಿ ಅವರು 1 ವರ್ಷದೊಳಗೆ ತಮ್ಮ ಆಟೋ ಲೋನ್ ಅನ್ನು ಮರುಪಾವತಿಸುವ ಮೂಲಕ ಹಣಕಾಸಿನ ಕೌಶಲ್ಯವನ್ನು ತೋರಿಸುತ್ತಾರೆ. ಶಂಕರ್ ಅವರ ಮಹತ್ವಾಕಾಂಕ್ಷೆ ಅವರನ್ನು ಆಟೋ ಚಾಲನೆಯಿಂದ ಆಟೋಮೊಬೈಲ್ ಗ್ಯಾರೇಜ್ ಇಂಡಸ್ಟ್ರಿಗೆ ಮತ್ತು ನಂತರ ಟೈರ್ ಡೀಲರ್ಶಿಪ್ ಸ್ಥಾಪಿಸುತ್ತಾ ಕೊಂಡೊಯ್ಯುತ್ತೆ. ಈ ವೆಂಚರ್ಸ್ ಅವರ ಹೊಂದಿಕೊಳ್ಳುವ ಸಾಮರ್ಥ್ಯ ಮತ್ತು ಬಿಸಿನೆಸ್ ಜಾಣತನವನ್ನು ತೋರಿಸಿ ಭವಿಷ್ಯದ ಯಶಸ್ಸಿಗೆ ಅಡಿಪಾಯ ಹಾಕಿಕೊಡುತ್ತೆ. ಅವರ ಕರಿಯರ್ ಅಲ್ಲಿ ಒಂದು ಪ್ರಮುಖ ಘಟನೆ 2002ರಲ್ಲಿ ಉತ್ತರ ಭಾರತಕ್ಕೆ ಭೇಟಿ ನೀಡಿದಾಗ ನಡೆಯುತ್ತೆ. ಅಲ್ಲಿನ ಸ್ಥಳೀಯ ರುಚಿಗಳಿಂದ ಪ್ರೇರಿತರಾಗಿ ಬಿಂದು ಜೀರಾ ಸೋಡಾದ ಐಡಿಯಾ ಹುಟ್ಟಿಕೊಳ್ಳುತ್ತೆ. 2001ರಲ್ಲಿ ₹35 ಲಕ್ಷಗಳ ಆರಂಭಿಕ ಇನ್ವೆಸ್ಟ್ಮೆಂಟ್ನೊಂದಿಗೆ ಶಂಕರ್ ಅವರ ಕಂಪನಿ ಎಸ್ಜಿ ಕಾರ್ಪೊರೇಟ್ ವೇಗವಾಗಿ ಬೆಳೆಯತೊಡಗುತ್ತೆ. 2006ರ ವೇಳೆಗೆ ₹6 ಕೋಟಿಗಳ ಟರ್ನ್ಓವರ್ ಸಾಧಿಸಿ 2010ರಲ್ಲಿ ₹100 ಕೋಟಿಗಳನ್ನು ದಾಟುತ್ತೆ. ಈ ಮೈಲ್ಸ್ಟೋನ್ ಭಾರತೀಯ ಪಾನೀಯ ವಲಯದಲ್ಲಿ ಒಂದು ಗಮನಾರ್ಹ ಸಾಧನೆಯನ್ನು ಸೂಚಿಸುತ್ತೆ. 2015ರ ವೇಳೆಗೆ ಬಿಂದು ಜೀರಾ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಿಸಿ ಯುಎಇ, ಸಿಂಗಾಪುರ್ ಮತ್ತು ಮಲೇಷ್ಯಾನಂತಹ ಮಾರುಕಟ್ಟೆಗಳಿಗೆ ಎಕ್ಸ್ಪೋರ್ಟ್ ಮಾಡಲು ಆರಂಭಿಸುತ್ತೆ. ಇಂದು ಈ ಬ್ರ್ಯಾಂಡ್ ₹800 ಕೋಟಿಗಳ ವ್ಯಾಲ್ಯೂಯೇಷನ್ ಹೊಂದಿದ್ದು, ಶಂಕರ್ ಅವರ ದೂರದೃಷ್ಟಿಯ ನಾಯಕತ್ವ ಮತ್ತು ಉದ್ಯಮಶೀಲ ಯಶಸ್ಸನ್ನು ಪ್ರತಿಬಿಂಬಿಸುತ್ತೆ. ಸೊ ಒಂದು ಐಡಿಯಾ ಏನು ಬೇಕಾದರೂ ಮಾಡಬಹುದು. ಸೊ ನೀವು ಯಾವತ್ತೂ ಧೃತಿಗೆಡಬೇಡಿ, ಮುಂದೆ ಹೋಗಿ, ನಿಮ್ಮ ಯಶಸ್ಸು ನಿಮ್ದಾಗುತ್ತೆ. ಮತ್ತೆ ಬರ್ತೀನಿ ಹೊಸ ಕಥೆಯೊಂದಿಗೆ. ನಮ್ಮ ಎಜುಪರ್ವ ಎಫ್ಎಂನ ಫಾಲೋ ಮಾಡಿ. ಥ್ಯಾಂಕ್ ಯು.